ಈಗ ಧಾರವಾಡ ನಮ್ಮದೇ, ಧಾರವಾಡ ಜನನೂ ನನಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಹೀಗಾಗಿ ಧಾರವಾಡ ಜನರಿಗೂ ನಾನು ಯಾವತ್ತೂ ಕೃತಜ್ಞ ಇದ್ದೇ ಇದ್ದೇನೆ. ಧಾರವಾಡ, ಹುಬ್ಬಳ್ಳಿ ಎಲ್ಲ ಈ ಸಂಪೂರ್ಣ ಭಾಗದ ಜನ, ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡದ 3 ಕ್ಷೇತ್ರದ ಜನ ಏನಿದ್ದಾರೆ, ಇವತ್ತು ನಾವು ಕೃತಜ್ಞ ಇದ್ದೇ ಇದ್ದೇವೆ. ನಮ್ಮದು ರಾಜ್ಯ ಸರ್ಕಾರ ಒಂದು ಪ್ರಸ್ತಾವನೆಯನ್ನು ಕಳಿಸಿತ್ತು. ಆ ಪ್ರಸ್ತಾವನೆ ಕಳಿಸಿದಂಥ ಸಂದರ್ಭದಲ್ಲಿ ಅದು ರಾಜ್ಯಪಾಲರ ಕಡೆ ಕಳಿಸಿತ್ತು. ಅದಾದ ನಂತರ ಇದರಲ್ಲಿ ಕೆಲವೊಂದಿಷ್ಟು ವಿಷಯಗಳು ಸಬ್ಸಿಕ್ವೆಂಟ್ಲಿ ಗಮನಕ್ಕೆ ಬಂದ ನಂತರ, ಯಾಕಂದರೆ ಇಡೀ ಜಗತ್ತಿನಾದ್ಯಂತ ಈಗ ದೊಡ್ಡ ಮಹಾನಗರ ಸಿಕಂದರಾಬಾದ್, ಹೈದರಾಬಾದು ಸಹಿತ ಬೇರೆ ಬೇರೆ ಮಾಡಿದ್ರು, ಆಮೇಲೆ ಒಂದು ಮಾಡಿದರು. ಒಂದಿರೋದ್ರಿಂದ ಈಗ ಆಫ್ಟರ್ ಮೋರ್ ದ್ಯಾನ್ 10 lakh ಸಿಟಿಗಳಿಗೆ ಹೆಚ್ಚು ಅನುಕೂಲತೆ ಆಗ್ತದೆ ಅನ್ನೋ ಕಾರಣದಿಂದ ಅದನ್ನು ನಾವು ಮೊದಲು ನಮ್ಮ ಅಭಿಪ್ರಾಯವನ್ನು ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರು ರೆಸಲ್ಯೂಷನ್ ಮೂಲಕ ಹೇಳೋ ಪ್ರಯತ್ನವನ್ನು ಮಾಡಿದ್ದರು. ಅದನ್ನು ಅಲ್ಲಿ ನಮ್ಮ ಶಾಸಕರಂತ ಅರವಿಂದ್ ಬೆಲ್ಲದವರು ಸಹಿತ ಅದನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ಮಾಡಿದರು. ಅನೇಕ ಸರ್ತೆ ಎಮೋಷನ್ಸ್ ಮುಂದೆ, ಭಾವನೆಗಳ ಮುಂದೆ ಕನ್ವಿನ್ಸ್ ಮಾಡಲಿಕ್ಕಾಗೋದಲ್ಲ. ಅದಕ್ಕೆ ನಾವು ರಾಜ್ಯಪಾಲರಿಗೆ ಈಗ ಮನವಿಯನ್ನು ಮಾಡಿದ್ದೇವೆ. ಅದಕ್ಕೆ ಬೇಕಾದಂಥ ಎಲ್ಲ ನೀವು ಮಾಹಿತಿ ಅಂದ್ರೆ ರಾಜ್ಯಪಾಲರಿಗೆ ಏನು ಬೇಕಾದಂಥ ಕ್ಲಾರಿಫಿಕೇಷನು, ಮಾಹಿತಿ, ವಾಟ್ ಎವರ್ ಇಟ್ ಈಸ್, ಅವ್ರದ್ದು ಏನದ ಅದನ್ನು ಅವರು ಡೆಲಿಗೇಷನ್ ಹೋದಾಗ ಹೇಳಿದ್ದಾರೆ. ಅದನ್ನು ನೀವು ತೊಗೊಂಡು ಅದನ್ನು ಆದಷ್ಟು ಬೇಗ ಸರ್ಕಾರಕ್ಕೆ ನೀವು ಕಳಿಸ್ಕೊಡ್ರಿ ಅನ್ನೋದನ್ನು ನಾವು ಹೇಳಿರ್ತೀವಿ. ವಿಶೇಷವಾಗಿ ಧಾರವಾಡ, ಹುಬ್ಬಳ್ಳಿಯಲ್ಲಿ 2 ಸೆಂಟ್ರಲ್ ಮತ್ತು 74 ಕ್ಷೇತ್ರದಲ್ಲಿ ನಮ್ಗೆ 55-60% ಓಟ್ ಬಂದಾವೆ. ಇವತ್ತು ನಾವು ಕೃತಜ್ಞ ಇದ್ದೇ ಇದ್ದೇವೆ. ಉದ್ದೇಶ ಏನಿತ್ತು ಅಂತಂದ್ರೆ ಲಾರ್ಜರ್ ಸಿಟಿಗೆ ಹೆಚ್ಚು ಬೆನಿಫಿಟ್ ಆಗ್ತದೆ ಅನ್ನುವಂಥದ್ದಿತ್ತು. ಆದರೆ ಈಗ ಅಲ್ಲಿನ ಜನರ ಭಾವನೆಗಳು, ಅವರು ಈ ಭಾವನಾತ್ಮಕ ವಿಷಯದಲ್ಲಿ ನಮ್ದು ಆಗಲೇಬೇಕು ಅಂತಾರೆ. ಅದಕ್ಕೆ ನಾವು BJP ಸಪೋರ್ಟಿಂಗ್ ಇಟ್. ರಾಜ್ಯಪಾಲರ ಹತ್ರ ಏನು ಪೆಂಡಿಂಗ್ ಬಿದ್ದಿತ್ತು ಅದನ್ನು ಅಗತ್ಯವಾದಂಥ ಮಾಹಿತಿಯನ್ನು ಪಡೆದುಕೊಂಡು ಸರ್ಕಾರಕ್ಕೆ, ಯಾಕಂದ್ರೆ ರಾಜ್ಯಪಾಲರು ಆರ್ಡರ್ ಹೊರಡಿಸೋದಿಲ್ಲ. ಹೋರಾಟಗಾರರ ಬಗ್ಗೆ ಅಲ್ಲಿರುವಂಥ ಎಲ್ಲ ಹೋರಾಟಗಾರರು, ಈಗ ಬಿಡಿ ಹಿರೇಮಠರು ಬಂದಾರ, ಅವರು ನಾವೆಲ್ಲ ಸೇರಿ ಇಂದ ಬೇರೆ ಬೇರೆ ಹೋರಾಟನೂ ಮಾಡಿದ್ದೆ. ಹಿಂಗಾಗಿ ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಅದ. ಆದರೆ ಕಾಂಗ್ರೆಸ್ ಪಾರ್ಟಿಯವರು ಏನಿದ್ರಾಗ ರಾಜಕಾರಣ ಮಾಡ್ತಾ ಇದ್ದಾರೆ, ಪ್ಲೇಯಿಂಗ್ ಎ ಡರ್ಟಿ ಪಾಲಿಟಿಕ್ಸ್ ಬೈ ದಿ ಕಾಂಗ್ರೆಸ್ ಪಾರ್ಟಿ. ಅದಕ್ಕಾಗಿ ನಿನ್ನೆ ನಾನು ಬಿಡಿ ಹಿರೇಮಠರಿಗೆ ಮತ್ತು ಅಲ್ಲಿದ್ದಂಥ ನಿಷ್ಪಕ್ಷ ಹೋರಾಟಗಾರರಿಗೂ ನಾನು ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ಸ್ಪಷ್ಟ ಹೇಳ್ಯಾರ ಅವರು, ಇಲ್ಲಿ ನೀವು BJP ಕಾಂಗ್ರೆಸ್ ಅನ್ನು ಮಾಡಿದರೆ ನಾವು ಇದನ್ನು ಒಪ್ಪುವುದಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಎಲ್ಲ ಟೈಮ್ 350 ಕೋಟಿ ರೂಪಾಯಿನೂ ಕೊಡ್ಬೇಕು ನಮಗೆ ಮಹಾನಗರ ಪಾಲಿಕೆ. ಮೊದಲು ಅದನ್ನು ತೊಗೊಂಬ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಗೆ, ಆಮೇಲೆ ಹೋರಾಟ ಮಾಡಂತ ಹೇಳಿ